ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ನಾಯಕನೇ ಕೊಟ್ರಲ್ಲ ಮಾಸ್ಟರ್ ಸ್ಟ್ರೋಕ್. ಈ ಅವಧಿಯ ಅತಿ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದೆ ಇದೊಂದು ವಿಡಿಯೋ ಮತ್ತು ರೇಟ್. ಏನೆಲ್ಲ ರಹಸ್ಯಗಳು ಔಟ್ ಆಗಿವೆ? ಹಾಗಾದ್ರೆ ಸರ್ಕಾರದ ಅತಿ ದೊಡ್ಡ ರಹಸ್ಯವನ್ನ ಕೈ ನಾಯಕನೇ ತೆರೆದಿಟ್ಟಿರೋದು. ಈಗ ಮೂಡ ಮತ್ತೊಂದರ ನಡುವೆ ಇನ್ನೊಂದು ಬಿಗ್ ಟ್ವಿಸ್ಟ್. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬರೀ ಹಗರಣಗಳ ರಿಪೋರ್ಟ್ಸ್ ಅಷ್ಟೇ ಈಗ ನಾವು ನೋಡಬಹುದಾಗಿದೆ. ಒಂದು ಕಡೆ ಕೋವಿಡ್ ಕಾಲದ ಬಿಜೆಪಿಯ ಹಗರಣ, ಅದು ದಾಖಲೆ ಸಮೇತ ಈಗ ವರದಿ ಸಬ್ಮಿಟ್ ಆಗಿದ್ದು ಕೊನೆಗೂ ದೊಡ್ಡವರ ಕುತ್ತಿಗೆಗೆ ಬರೋ ತರ ಕಾಣಿಸ್ತಿದೆ. ಬಿಜೆಪಿ ವಲಯದಲ್ಲಿ ಸಂಕಷ್ಟ, ಯಾಕಂದ್ರೆ ಅವರಿದ್ದಾಗ ಅದೇ 40% ತಾಂಡವ ಆಡಿತ್ತಲ್ವಾ, ಗೊತ್ತು ನಮ್ಗೆ. ಅದು ಎಲೆಕ್ಷನ್ ವಿಚಾರವೂ ಆಗಿತ್ತು. ಈಗ ಕೈಪಾಳ್ಯದಲ್ಲಿ ಮತ್ತೊಂದು ಬಿಗ್ ಟೆನ್ಷನ್, ಅದು ಕೂಡ ಕೈ ನಾಯಕನೇ ಕೊಟ್ಟಿರೋ ಶಾಕ್. ಹೇಗಿದೆ ನೋಡಿ. ಮೂಡ ವಾಲ್ಮೀಕಿ ಕೇಸು ಏನ್ ಬೇಕಾದ್ರೂ ಮಾಡ್ಬೋದು, ಕುರ್ಚಿ ಶೇಕ್ ಮಾಡಬಹುದು ಅನ್ನೋ ತನಕ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕನೇ ಸಿಡಿಸಿರುವ ಬಾಂಬ್. ತುಮಕೂರಿನ ಜಿಲ್ಲಾ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಸೀನಿಯರ್ ಕಾಂಗ್ರೆಸ್ ಲೀಡರ್ ಇವರೊಬ್ರು AD ಬಾಲರಾಮಯ್ಯ ಒಂದು ಪ್ರೆಸ್ ಮೀಟ್ ಮಾಡಿ ಹಲವು ರಹಸ್ಯಗಳನ್ನ ತೆಗೆದಿಟ್ಟಿದ್ದಾರೆ. ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ 40% ಕಮಿಷನ್ ಇಲ್ಲವೇ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅನ್ನೋದಕ್ಕೆ ದಾಖಲೆ ಕೊಡ್ತೀವಿ. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಇತ್ತು, ಈಗ ಅದಕ್ಕೂ ಮೀರಿದ ಕಮಿಷನ್ ಇದೆ ಅನ್ನೋದನ್ನ ಬಟಾಬಾಯಿಲ್ ಮಾಡ್ತಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮುಖ್ಯಸ್ಥನೂ ಆಗಿರುವ ಕಾಂಗ್ರೆಸ್ ಸೀನಿಯರ್ ಲೀಡರ್, ಸಿದ್ದರಾಮಯ್ಯ ಬೆಂಬಲಿಗನಾಗಿಯೇ ಗುರುತಿಸಿಕೊಂಡಿರೋ AD ಬಾಲರಾಮಯ್ಯ 40%ಗಿಂತ ಜಾಸ್ತಿ ಮಿನಿಸ್ಟ್ರಿಗಳು, ಶಾಸಕರುಗಳಿಂದ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ರೇಡ್ ಆಯ್ತಲ್ವಾ, ಅದಕ್ಕೆ ಸಾಕ್ಷಿಯಾಗಿ ಹೇಳ್ತಾ ಇರೋದು ಬಾಲರಾಮಯ್ಯ. ಏನಂತ? ಮೊನ್ನೆ ಲೋಕಾಯುಕ್ತ ರೇಡ್ ಆಗಿ ದೊಡ್ಡ ಮಟ್ಟದಲ್ಲಿ ಬೇರೆದೆಲ್ಲ ವಶಪಡಿಸ್ಕೊಂಡ್ರು. ಆ ಹೊತ್ತಲ್ಲಿ ರೇಡ್ ಆಗಿದ್ದು ಯಾವ ಮಾಹಿತಿ ಬೇರೆಗೆ? ಇದೇ ಕಾಂಟ್ರಾಕ್ಟರ್ಸು ಈ ರೀತಿ ಸುಲಿಗೆ ಮಾಡ್ತಿದ್ದಾರೆ. ವಿಶೇಷವಾಗಿ ಜಲಜೀವನ್ ಮಿಷನ್ ನಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹೊಡಿತಿದ್ದಾರೆ, ಬಿಲ್ ಕ್ಲಿಯರ್ ಮಾಡೋದಿಕ್ಕೆ ನಮ್ಮನ್ನ ಹಿಪ್ಪೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಲಾಯ್ತು ಲೋಕಾಯುಕ್ತಕ್ಕೆ. ಬಂದ್ ರೇಡ್ ಮಾಡುತ್ತೆ, ಸಾಕ್ಷಿ ಸಮೇತ ಹಲವರು ಲಾಕ್ ಆದ್ರು, ಅಧಿಕಾರಿಗಳು ಅವರು ಇವರು ಲಾಕ್ ಆದ್ರು. ಆದ್ರೆ ಈಗ ಕಾಂಟ್ರಾಕ್ಟರ್ ಬಾಲರಾಮಯ್ಯ, ಕಾಂಗ್ರೆಸ್ ಲೀಡರ್ ಬಾಲರಾಮಯ್ಯ ಹೇಳ್ತಾ ಇರೋದು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ, ZP ಆಫೀಷಿಯಲ್ಸ್ಗೆ ನೇರವಾಗಿ ಬಿಲ್ ಕ್ಲಿಯರ್ ಮಾಡೋದಿಕ್ಕೆ ಇಷ್ಟಿಷ್ಟು ಅಮೌಂಟು ಅಂತ 40%ಗೂ ಅಧಿಕ ಮೊತ್ತವನ್ನ ನೇರವಾಗಿ ಶಾಸಕರು ಮತ್ತು ಸಚಿವರುಗಳೇ ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಇನ್ನು ಸುಮ್ಮನಿರೋ ಸಾಧ್ಯತೆನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದು. ವರ್ಕ್ ಎಲ್ಲ ಸ್ಟಾಪ್ ಮಾಡೋದಕ್ಕೆ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಿರ್ಧಾರವನ್ನು ಮಾಡಿದೆ. ಈ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದ ಅಧಿಕಾರಿಗಳಾದ ಉಮಾ ಮಹೇಶ್ AW ಅವರು, ಇಂಜಿನಿಯರ್ ಆದ ಕಿರಣ್ ರವರು ಹಾಗೂ ಮತ್ತೊಬ್ಬ ಇಂಜಿನಿಯರ್ ಆದಂಥ ಶಶಿಕುಮಾರ್ ಅವರು, ಈ 3 ಜನ ಅಧಿಕಾರಿಗಳು ಲೋಕಾಯುಕ್ತ ಬಲಿಗೆ ಬಿದ್ದಿರ್ತಾರೆ. ಈ 3 ಜನ ಅಧಿಕಾರಿಗಳು ನಾನು ಕಾರೇಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ JJM ಕೆಲಸ ಮಾಡಿರ್ತೀನಿ. ಆ JJM ಕೆಲಸ ಪೂರ್ಣಗೊಂಡು 1 ವರ್ಷ ಆಗಿರುತ್ತೆ. 1 ವರ್ಷ ಆದ್ರೂ ಕೂಡ ನನಗೆ ಫೈನಲ್ ಬಿಲ್ ಕೊಟ್ಟಿರಲ್ಲ. ಫೈನಲ್ ಬಿಲ್ ಇನ್ನೂ ಒಂದು 10 ಲಕ್ಷ ಬರ್ಬೇಕಾಗಿರುತ್ತೆ, ಆ ಫೈನಲ್ ಬಿಲ್ ಕೊಟ್ಟಿರಲ್ಲ. 10 ಲಕ್ಷ ಕಾಮಗಾರಿ ಮೊತ್ತ ಇರುತ್ತೆ, ಟೋಟಲ್ ಮೊತ್ತ. ಅದರಲ್ಲಿ 3 ಹಂತವಾಗಿ 3 ಬಿಲ್ ಆಗಿರುತ್ತೆ. 4ನೇ ಬಿಲ್ಲು ಫೈನಲ್ ಬಿಲ್ಲು ಬಾಕಿ ಇರುತ್ತೆ. ಈ ಫೈನಲ್ ಬಿಲ್ ಇನ್ನೊಂದು 10 ಲಕ್ಷ ಬಾಕಿ ಇರುತ್ತೆ ಸರ್. ಆ ಫೈನಲ್ ಬಿಲ್ಲು ಬಾಕಿ ಇರೋ ಇದಕ್ಕೆ 1 ವರ್ಷ ಆದ್ರೂ ಕೂಡ ಅವ್ರ ಹತ್ರ ತಿರುಗಿ ಸಾಕಾಗಿರುತ್ತೆ. ಫೈನಲ್ ಹಣ ಸದ್ಯ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಈ ಸರ್ಕಾರ ಬಂದು ಸುಮಾರು 1.5 ವರ್ಷ ಆಯಿತು. 1 ವರ್ಷ ಆದರೂ ಕೂಡ ಅಧಿಕಾರ ಬರೋದು ಮುಂಚೆ ಬಂದ ಹಣವನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರು ಕೂಡ ಭರವಸೆಯನ್ನು ಕೊಟ್ಟಿದ್ರು. 1 ವರ್ಷ ಆದರೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಬಿಡುಗಡೆ ಮಾಡಿದ್ರು ಕೂಡ ತಾರತಮ್ಯ ತೋರಿಸ್ತಾ ಇದೆ. ಯಾರು ಇಂಡಿವಿಜುವಲ್ ಅವರಿಗೆ LOCನ ಕೇಳ್ತಾರೆ ಅವ್ರಿಗೆ ಹಣ ಕೊಡ್ತಾರೆ, ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಸರ್ಕಾರ ಲೆವೆಲೆಲ್ಲ ನಡೀತಾ ಇದೆ. ಹಾಗಾಗಿ ಸುಮಾರು ಉದಾಹರಣೆ ಕೊಡ್ತೇನೆ. 5 ಕೋಟಿ ಬಿಡುಗಡೆ ಮಾಡಿದರೆ 2 ಕೋಟಿನ ಸೀನಿಯಾರಿಟಿ ಬಿಡ್ತಾರೆ. ಅಂದರೆ ಸೀನಿಯಾರಿಟಿ ಮೇಂಟೈನ್ ಮಾಡಿದಾಗ ಆಗಬೇಕು.
ಅದಾದಮೇಲೆ ಇಂಡಿವಿಜುವಲ್ ಚೀಟಿ ಕಳಿಸ್ತಾರೆ. ಅವ್ರಿಗೆ 2 ಲಕ್ಷ ಕೊಡಿ ಕೊಡಿ, ನೀವು 1 ಕೋಟಿ ಕೊಡಿ, ನೀವು 50 ಲಕ್ಷ ಕೊಡಿ ಅಂತ. ಈ ರೀತಿ ಆಗತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ ಮನೆ ಮಾಡಿಕೊಟ್ಟಿದೆ. ಅದು ಏನು ಹಿಂದಿನ ಸರ್ಕಾರದಲ್ಲಿ ನ್ಯೂನತೆಗಳಿತ್ತು, ಈ ಸರ್ಕಾರ ತಿದ್ದೈತೆ ಅಂತ ಅನ್ಕೊಂಡ್ವಿ. ಅವರು ಕೂಡ ಇದನ್ನು ತಿದ್ದಕ್ಕಾಗಿಲ್ಲ ಇವ್ರ ಕೈಗೆ. ಅದಕ್ಕೆ ನಾವು ಒತ್ತಾಯ ಮಾಡ್ತಿದ್ದೇವೆ, ದಯವಿಟ್ಟು ತಾವು ಏನು ಸೀನಿಯಾರಿಟಿ ಕೊಡ್ತೀರಾ, ಏನು ಸರ್ಕಾರ ಹಣ ಬಿಡುಗಡೆ ಮಾಡ್ತೀರಾ ಅದ್ರ ಪ್ರಕಾರ ಕೊಡಬೇಕು. ಬಿಜೆಪಿ ಅವಧಿಯಲ್ಲೂ ಆಗಿದ್ದೇ ಇದು. ಕೆಂಪಣ್ಣ ಇನ್ನೊಬ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ, ಪ್ರೆಸ್ ಮೀಟು, ತನಿಖೆ ಆಗತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬರ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ತನಿಖೆ ನಡೆಸಿ, BBMP ವ್ಯಾಪ್ತಿ ಮತ್ತೊಂದು ಹೊರಗಡೆದು ಎಲ್ಲ ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ, ನೋಡ್ತಾ ಇರಿ ಎಂತೆಂಥವ್ರು ಬಣ್ಣ ಬಯಲಾಗತ್ತೆ ಅಂತ ಹೇಳಿದ್ದೇ ಆಯ್ತು. ಇನ್ನು ಬಿಜೆಪಿ ಯಾವ ಬಣ್ಣನೂ ಬಯಲಾಗಿಲ್ಲ. ಕೋವಿಡ್ ಕಾಲದ್ದೊಂದು ಈಗ ಬಂದಿದೆ, ಆಕ್ಷನ್ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಮೂಲಕ ಬಿಜೆಪಿ ಅವ್ರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಿದೆ. ಈಗ ಕಾಂಟ್ರಾಕ್ಟರ್ಸ್ ಯಾಕೆ ಟಚ್ ಮಾಡೋಕೆ ಹೋಗ್ತಿಲ್ಲ ಅಂದ್ರೆ ಇವರದ್ದು ಬಂಡ ಬಯಲಾಗತ್ತೆ ಅಂತ ಇರಬಹುದೇನೋ ಬಹುಶಃ. ಸುಮಾರೆಲ್ಲ BBMP ವ್ಯಾಪ್ತಿಯಲ್ಲಿ ಹೋಲ್ಡ್ ಮಾಡಿಸಿಲ್ವಾ, ರಿಪೋರ್ಟ್ ಬರಬೇಕು, ತಪ್ಪಾಗಿರೋದಕ್ಕೆಲ್ಲ ದುಡ್ಡು ಕೊಡೋದಕ್ಕಾಗತ್ತಾ ಅಂತ ಎಷ್ಟು ಜನ ಕಾಂಟ್ರಾಕ್ಟರ್ಗಳ ಜೀವನನೇ ಏನೇನಾಗಿ ಹೋಗಿದೆಯೋ ಗೊತ್ತಿಲ್ಲ. ಅಷ್ಟಷ್ಟು ಬಿಲ್ಗಳು ಪೆಂಡಿಂಗ್ ಆಗಿ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿದಾಗ ಏನು ಮಾಡೋದಕ್ಕಾಗಲ್ಲ. ಆದ್ರೆ ಅದು ಯಾವುದು ಹೊರಗಡೆ ಬಂದಿಲ್ಲ ಅಧಿಕೃತವಾಗಿ. ಯಾಕೆ ಅಂದ್ರೆ ಈಗ ಕಾಂಗ್ರೆಸ್ ನಾಯಕನೇ ಹೇಳ್ತಿರೋ ಮಾತಿನ ಮೇಲೆ ಹೋಗೋದಾದ್ರೆ 40%ಗಿಂತ ಅಧಿಕವಾದ ಭ್ರಷ್ಟಾಚಾರ, ಬಿಲ್ಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋ ರೇಟ್ ಫಿಕ್ಸ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ತಂದಿರ್ತಿದ್ದಾರೆ. ನೇರವಾಗಿ ಶಾಸಕರು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ. ಸೊ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಎಲ್ಲ ವರ್ಕನ್ನು, ಕಾಮಗಾರಿಗಳನ್ನು ನಿಲ್ಲಿಸುವ ನಿರ್ಧಾರ ಮಾಡಿದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಕಾದು ನೋಡಬೇಕು ಮುಖ್ಯಮಂತ್ರಿಗಳಿಗೆ ಏನು ಆನ್ಸರ್ ಮಾಡ್ತಾರೆ. ಸಚಿವರುಗಳು ಶಾಸಕರ ವಿರುದ್ಧ ನೇರ ಆರೋಪ ಬಂದಿದೆ. ಇದನ್ನು ಬಿಜೆಪಿ ಸದ್ಯಕ್ಕೆ ಅಸ್ತ್ರವಾಗಿ ಕೈಗೆತ್ತಿಕೊಳ್ಳುತ್ತಾ ಲೋಕಾಯುಕ್ತ ರೇಡ್ ಆಗಿದೆ. ಸೊ ಈಗ ಒಂದು ಜಲಜೀವನ್ ಮಿಷನ್ ವಿಚಾರದಲ್ಲೇ ಇಷ್ಟು ಸಿಗ್ತಿದೆ ದಾಖಲೆಗಳು ಅಂದರೆ ಬೇರೆ ಬೇರೆದು ಹುಡುಕೋದಕ್ಕೆ ಹೋದರೆ ಇದು ದೊಡ್ಡ ಅಸ್ತ್ರವೇ ಆಗಬಹುದು. ರಾಜ್ಯ ರಾಜಕಾರಣದಲ್ಲಿ ಈಗ 40% ಅಲ್ಲ ಅದಕ್ಕಿಂತ ಅಧಿಕ ಭ್ರಷ್ಟಾಚಾರ ಅನ್ನೋದನ್ನ ಕೈ ಭಾಗವಾಗಿರೋರೆ ರಿವೀಲ್ ಮಾಡೋ ಮೂಲಕ ಈ ಅವಧಿಯ ಮತ್ತೊಂದು ಮುಜುಗರಕ್ಕೆ ದಾರಿಯಾಗಿದೆ. ಒಟ್ಟಿನಲ್ಲಿ ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರ ಜಾಸ್ತಿನೇ ಆಗ್ತಾ ಹೋಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ. ಇನ್ನು ನಾವು ಶುದ್ಧ ಆಡಳಿತವನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದಂತೂ ಫಿಕ್ಸ್. ಅದು ಪಕ್ಕಾ ಆಗ್ತಿದೆ ಈ ಎಲ್ಲ ಬೆಳವಣಿಗೆಗಳಿಂದ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.